ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯ ವಿಷಯ ಅಲ್ಲ. ಇದು ನಿಮ್ಮ ಜೀವನದ ಒಳಗಿದ್ದ ಒಂದು ದೊಡ್ಡ ಸತ್ಯವನ್ನು ಬಹಿರಂಗ ಮಾಡುವ ಸಮಯ. ನೀವು ಕಳೆದ ಕೆಲವು ದಿನಗಳಿಂದ ಅನುಭವಿಸುತ್ತಿರುವ ಆ ಅಜ್ಞಾತ ಭಯ, ಹೃದಯದಲ್ಲಿ ಮೂಡುತ್ತಿರುವ ಅಸ್ಪಷ್ಟ ಕಳವಳ, ಯಾರೋ ನಿಮ್ಮ ಮೇಲೆ ಕಣ್ಣು ಇಟ್ಟಿದ್ದಾರೆ ಅನ್ನಿಸುವ ಆ ಭಾವನೆ, ಇವು ಎಲ್ಲ ವ್ಯರ್ಥ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ನಿಗೂಢ ಶಕ್ತಿ ಕೂಡ ಕೆಲಸ ಮಾಡ್ತಾ ಇದೆ. ನೀವು ನಂಬಲಿ ಅಥವಾ ಬೇಡ, ಆದರೆ ಈ ಕ್ಷಣದಲ್ಲಿ ನಿಮ್ಮ ಜೀವನದ ಮೇಲೆ ಒಂದು ಮಹತ್ತರ ಬದಲಾವಣೆ ಹತ್ತಿರ ಆಗ್ತಾ ಇದೆ. ನೀವು ಗಮನಿಸದ ಕೆಲವು ಸಣ್ಣ ಸೂಚನೆಗಳು ಈಗ ದೊಡ್ಡ ಅರ್ಥ ಪಡೆದುಕೊಳ್ತಾ ಇದೆ. ನೀವು ರಾತ್ರಿ ಮಲಗಿದ ನಂತರ ಕಂಡ ಕನಸುಗಳು, ಅನಾಯಾಸವಾಗಿ ನಿಮ್ಮ ಮನಸ್ಸಿಗೆ ಬರುವ ಕೆಲವು ವ್ಯಕ್ತಿಗಳ ನೆನಪುಗಳು. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ಮಹಿಳೆಯ ಪ್ರಭಾವ ಅತ್ಯಂತ ಗಟ್ಟಿಯಾಗಿ ಬೆಳೆಯುತ್ತೆ. ಆಕೆ ನಿಮ್ಮ ಹತ್ತಿರದಲ್ಲೇ ಇದ್ದರೂ ನೀವು ಆಕೆಯನ್ನು ಸರಿಯಾಗಿ ಗುರುತಿಸಿಲ್ಲ. ಆಕೆಯ ನಗು ನಿಮ್ಮ ಜೀವನಕ್ಕೆ ಶಾಂತಿ ತರಬಹುದು, ಆದರೆ ಆಕೆಯ ಮನಸ್ಸಲ್ಲಿ ಇರುವ ಗುಪ್ತ ಯೋಜನೆಗಳು ನಿಮ್ಮ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವು ಈಗ ತುಂಬ ಜಾಗರೂಕರಾಗಿರಬೇಕಾಗಿತ್ತು. ಯಾಕೆಂದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ಕೂಡ ನಿಮ್ಮ ಭವಿಷ್ಯವನ್ನು ತಿರುಗಿಸಬಹುದು. ನೀವು ಯಾರನ್ನು ನಂಬಬೇಕು, ಯಾರನ್ನು ದೂರ ಇಡಬೇಕು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ನಿಮ್ಮ ಸ್ನೇಹಿತರ ವಲಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಸತ್ಯವನ್ನು ಮರೆಮಾಚ್ತಾನೆ. ನೀವು ಆ ವ್ಯಕ್ತಿಯನ್ನು ತುಂಬ ನಂಬಿದ್ದೀರಾ, ಆದರೆ ಆತನ ಅಥವಾ ಆಕೆಯ ಒಳಗಿನ ಉದ್ದೇಶಗಳು ಸ್ವಚ್ಛವಾಗಿಲ್ಲ. ನಿಮ್ಮ ಶಕ್ತಿಯನ್ನು ಮತ್ತು ಧೈರ್ಯವನ್ನು ಪರೀಕ್ಷೆ ಮಾಡಲಾಗ್ತಾ ಇದೆ. ನೀವೇನಾದರೂ ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಂಡ್ರೆ ನೀವು ಎಲ್ಲವನ್ನು ಕೂಡ ಗೆಲ್ಲಬಹುದು. ಈ ಸಮಯದಲ್ಲಿ ದೇವರ ಮೇಲೆ ನಿಮ್ಮ ಭಕ್ತಿ ಹೆಚ್ಚಿಸಿಕೊಳ್ಳಿ. ವಿಶೇಷವಾಗಿ ನೀವು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚುತ್ತೆ. ನಿಮ್ಮ ಮನಸ್ಸಲ್ಲಿ ಇರುವ ಕತ್ತಲೆ ನಿಧಾನವಾಗಿ ಕಳೆಯುತ್ತೆ. ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಉತ್ತರ ನಿಮಗೆ ಸ್ವತಃ ಸಿಗುತ್ತೆ. ನಿಮ್ಮ ಮನೆಯೊಳಗೆ ಕೆಲವು ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ನಿಮ್ಮ ಮನೆಯ ವಾತಾವರಣವನ್ನು ಶುದ್ಧವಾಗಿಡಿ. ಪ್ರತಿದಿನ ದೀಪ ಹಚ್ಚಿ ನಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿ. ನಿಮ್ಮ ಸ್ನೇಹಿತರ ವಲಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಸತ್ಯವನ್ನು ಮರೆಮಾಚ್ತಾ ಇದ್ದಾನೆ. ನೀವು ಆ ವ್ಯಕ್ತಿಯನ್ನು ತುಂಬ ನಂಬಿದ್ದೀರಾ, ಆದರೆ ಆತನ ಅಥವಾ ಆಕೆಯ ಒಳಗಿನ ಉದ್ದೇಶಗಳು ಸ್ವಚ್ಛವಾಗಿಲ್ಲ. ಸಿಂಹರಾಶಿಯವರೇ, ನಿಮ್ಮ ಶಕ್ತಿಯನ್ನು ಧೈರ್ಯವನ್ನು ಈಗ ಪರೀಕ್ಷೆ ಮಾಡಲಾಗ್ತಿದೆ. ನೀವು ದುರ್ಬಲರಾಗಿದ್ದರೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೆಳಕ್ಕೆ ಎಳಿಬಹುದು, ಆದರೆ ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಂಡ್ರೆ ನೀವು ಎಲ್ಲವನ್ನು ಕೂಡ ಗೆಲ್ಲಬಹುದು. ಈ ಸಮಯದಲ್ಲಿ ದೇವರ ಮೇಲೆ ನೀವು ಭಕ್ತಿ ಹೆಚ್ಚಿಸಿಕೊಳ್ಳಿ. ವಿಶೇಷವಾಗಿ ನೀವು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿದರೆ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚುತ್ತೆ. ನಿಮ್ಮ ಮನಸ್ಸಲ್ಲಿ ಇರುವ ಕತ್ತಲೆ ನಿಧಾನವಾಗಿ ಸರಿಯುತ್ತೆ. ನೀವು ಎದುರಿಸುತ್ತಿರುವ ಸಮಸ್ಯೆಗಳ ಉತ್ತರ ನಿಮಗೆ ಸ್ವತಃ ಸಿಗುತ್ತೆ. ನಿಮ್ಮ ಮನೆಯೊಳಗೆ ಕೆಲವು ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ನಿಮ್ಮ ಮನೆಯ ವಾತಾವರಣವನ್ನು ಶುದ್ಧವಾಗಿಡಿ. ಪ್ರತಿದಿನ ದೀಪ ಹಚ್ಚಿ ನಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿ. ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿ, ನಕಾರಾತ್ಮಕ ಚಿಂತನೆಗಳನ್ನು ಓಡಿಸಿ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಕೂಡ ಹತ್ತಿರ ಆಗ್ತಾ ಇದೆ, ಆದರೆ ಅದನ್ನು ಗುರುತಿಸೋದು ನಿಮ್ಮ ಕೈಯಲ್ಲೇ ಇರೋದು. ನೀವು ಭಯದಿಂದ ಹಿಂದೆ ಸರಿದರೆ ಈ ಅವಕಾಶ ನಿಮ್ಮ ಕೈ ತಪ್ಪಬಹುದು, ಆದರೆ ನೀವು ಧೈರ್ಯದಿಂದ ಮುಂದೆ ಬಂದರೆ ನೀವು ಜೀವನದಲ್ಲಿ ಅಸಾಧ್ಯ ಅನಿಸಿದ ಸಾಧನೆಗಳನ್ನು ಮಾಡಬಹುದು. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಕೆಲವು ಬದಲಾವಣೆಗಳು ಕಾಣಬಹುದು. ಹಣದ ಪ್ರವಾಹದಲ್ಲಿ ಏರಿಳಿತಗಳು ಆಗಬಹುದು, ಆದರೆ ನೀವು ಸಮಾಧಾನದಿಂದ ನಡೆದುಕೊಂಡ್ರೆ ನೀವು ಈ ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ನಿಮ್ಮ ಕುಟುಂಬದಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ಒತ್ತಡ ಹೆಚ್ಚಾಗ್ಬೋದು, ಆದರೆ ನೀವು ಶಾಂತವಾಗಿ ಮಾತನಾಡಿದರೆ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗುತ್ತೆ. ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಮೇಲೂ ಕೂಡ ಗಮನ ಕೊಡಬೇಕು. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಆಗುತ್ತೆ. ಸಿಂಹರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಮೇಲೂ ಕೂಡ ಗಮನ ಕೊಡಬೇಕು. ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಅದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡಾಗಬಹುದು. ಆದ್ದರಿಂದ ನಿಮ್ಮ ದೇಹದ ಸೂಚನೆಗಳನ್ನು ಗಮನಿಸಿ. ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಬದಲಾಯಿಸೋದಕ್ಕೆ ಯೋಚನೆ ಮಾಡ್ತಿದ್ರೆ ಇದು ಅದಕ್ಕಾಗಿ ಸರಿಯಾದ ಸಮಯ. ಹೊಸ ಕೆಲಸ, ಹೊಸ ಯೋಜನೆ ಅಥವಾ ಹೊಸ ಸಂಬಂಧ ಯಾವುದೇ ಆಗಿರಲಿ, ನೀವು ಧೈರ್ಯದಿಂದ ಮುಂದುವರಿಬೇಕು. ಆದರೆ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡಿ. ಯಾಕೆಂದರೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಇರುವ ಗ್ರಹಗಳ ಪ್ರಭಾವ ತುಂಬ ಸೂಕ್ಷ್ಮವಾಗಿರುತ್ತೆ. ನೀವು ಸರಿಯಾದ ದಾರಿಯಲ್ಲಿ ನಡೆದರೆ
ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಪರಿವರ್ತನೆ ಸಂಭವಿಸುತ್ತೆ. ಸಿಂಹರಾಶಿಯವರೇ, ನೀವು ಈಗ ಅನುಭವಿಸುತ್ತಿರುವ ಎಲ್ಲ ಕಷ್ಟಗಳು ಶಾಶ್ವತವಲ್ಲ. ಇದು ನಿಮ್ಮ ಪರೀಕ್ಷೆಯ ಸಮಯ ಮಾತ್ರ. ಈ ಪರೀಕ್ಷೆಯನ್ನು ನೀವು ಧೈರ್ಯದಿಂದ ಎದುರಿಸಿದರೆ ಮುಂದೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸಿನ ಹೊಸ ಅಧ್ಯಾಯ ಆರಂಭವಾಗುತ್ತೆ. ನಿಮ್ಮ ಕನಸುಗಳು ನಿಧಾನವಾಗಿ ನಿಜ ಆಗುತ್ತೆ. ನೀವು ಬಯಸಿದ ಜೀವನ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಆದರೆ ಇದಕ್ಕೆಲ್ಲ ಕೂಡ ತಾಳ್ಮೆ ಇರಬೇಕು. ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.